ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಅಕ್ಕಿ ಹಪ್ಪಳವನ್ನು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಬಿಸಿಲು ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಹಪ್ಪಳವನ್ನು ಮಾಡಿ ಇಟ್ಕೊಂಡ್ರೆ ವರ್ಷದವರೆಗೂ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ಜಾಸ್ತಿ ಕ್ವಾಂಟಿಟಿಲೇ ನಾನು ಅಕ್ಕಿ ಹಪ್ಪಳನ ಮಾಡ್ತಾಯಿದ್ದೀವಿ. ಅನ್ನ ಸಾಂಬಾರು ಜೊತೆ ಊಟಕ್ಕೆ ಅಟ್ಲೀಸ್ಟ್ ಒಂದು ಹಪ್ಪಳ ಮತ್ತು ಒಂದು ಉಪ್ಪಿನಕಾಯಿ ಆದರೂ ಇರಲೇಬೇಕಲ್ವ. ಅದಿಲ್ಲ ಅಂದರೆ ಹೆಂಗೆ ಹೇಳಿ, ಅದನ್ನು ಎಣ್ಣೆಗೆ ಹಾಕಾದರೂ ತಿನ್ಬೋದು ಅಥವಾ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ಈ ಥರ ಸ್ವಲ್ಪ ಹಪ್ಪಳನ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ನಾವು ಅದನ್ನು ಡ್ರೈ ರೋಸ್ಟ್ ಅಂದರೆ ಸುಟ್ಕೊಂಡು ಕೂಡ ತಿನ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು 5-6 ಸೇರಿನಷ್ಟು ಅಕ್ಕಿಯನ್ನು ಅಂದರೆ ಮಿಲ್ಗೆ ಹಾಕಿಸಿ ತರಿಸಿದ್ದೆ. ಸೊ ಅದನ್ನು ನೈಸಾಗಿ ನಾವು ಪುಡಿ ಮಾಡಿಸಿ ತರಿಸ್ಬೇಕಾಗುತ್ತೆ. ಸೊ ಅದಾದ ನಂತರ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಮಗೆ ಒಂದು 1/4 kg ಜಾಸ್ತಿನೇ ಬೇಕಾಗುತ್ತೆ. ಅಂದರೆ ಸ್ವಲ್ಪ ಖಾರ ಇದೆ ಅಂತ ಅನಿಸಿದ್ರೆ 1/4 kg ಸಾಕು. ಬಟ್ ಸ್ವಲ್ಪ ಹಪ್ಪಳ ಖಾರವಾಗಿರಲಿ ಅಂತ ಅನ್ನೋರು 1/4 kg ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಹಾಗೆ ಬೆಳ್ಳುಳ್ಳಿ ಕೂಡ ನಾನು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಬೇಕಾಗುತ್ತೆ. ಹಾಗೆ ಅಕ್ಕಿ ಕೂಡ ನಾವು ಒಂದು 2 ಪಾವನಷ್ಟು ಅಕ್ಕಿನ ಆಲ್ರೆಡಿ ಒಂದು 3-4 ಡೇಸ್ ಅಂತಲೇ ನೆನೆ ಹಾಕಿ ಇಟ್ಟಿರ್ತೀವಿ. ಯಾಕಂದರೆ ಹುಳಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲೆಲ್ಲ ಮಜ್ಜಿಗೆ ಸಿಗ್ತಿತ್ತು ನಮಗೆ. ಆ್ಯಕ್ಚುಲಿ ಅದೆಲ್ಲ ಯೂಸ್ ಮಾಡಿಕೊಂಡು ಹಪ್ಪಳ ಮಾಡ್ತಿದ್ವಿ. ತುಂಬಾ ಗರಿಗರಿಯಾಗಿ ಬರುತ್ತೆ. ಬಟ್ ಇವಾಗ ಮಜ್ಜಿಗೆ ಅಷ್ಟು ಅವೈಲಬಲ್ ಇರೋಲ್ಲ. ಅಂದರೆ ಪ್ಯಾಕೆಟ್ ಮೊಸರು ಕೂಡ ಅಷ್ಟು ಹುಳಿ ಬರೋದಿಲ್ಲ ಅಲ್ವಾ. ಹಾಗಾಗಿ ನಾನು ಈ ರೀತಿ ಅಕ್ಕಿನ ನೆನೆ ಹಾಕಿ ಅದರಲ್ಲಿ ಹುಳಿ ಬರ್ಸ್ಕೊಂಡು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇದೆಲ್ಲ ತೊಗೊಂಡಿದ್ವಲ್ವ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಸೊ ನಾನಿಲ್ಲಿ ಒಂದಷ್ಟು 2-3 ಸಾರಿ ಹಾಕ್ಕೊಂಡು ಅದನ್ನು ರುಬ್ತಾಯಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ ಮತ್ತು ಇದೆಲ್ಲ ಬಿದ್ದಿದ್ರಿಂದ ತುಂಬ ಘಾಟಿತ್ತು. ಆ್ಯಕ್ಚುಲಿ ಕೆಮ್ಮೆನೇ ಬರ್ತಾಯಿತ್ತು, ಅಷ್ಟು ಘಾಟಿರುತ್ತೆ ಹಸಿಮೆಣ್ಸಿನ್ಕಾಯಿ. ಸೊ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ಗ್ರೈಂಡ್ ಮಾಡುವಾಗ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಹಾಕೋಬೇಕಾಗುತ್ತೆ. ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ನೀರು ಮಾಡ್ಕೋಬೇಕಾಗುತ್ತೆ. ಮೊದಲೆಲ್ಲ ಹೆಂಗೆ ಅಂದರೆ ನಮ್ಮ ಹಳ್ಳಿಲಿದ್ದಾಗ ಎಲ್ಲರೂ ಬಂದುಬಿಡ್ತಿದ್ರು ಹಪ್ಪಳ ಹೊತ್ಕೊಳ್ಳಿಕ್ಕೆ ಅಂತ. ಒಂದು 3-4 ಹಪ್ಪಳ ಹೊತ್ತೋ ಮಿಷಿನ್ ಏನಿದೆ ಅದನ್ನೆಲ್ಲ ತೊಗೊಂಡು ಬೇಗನೆ ಆಗೋಗ್ತಿದ್ದೆ. ಆ್ಯಕ್ಚುಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ಬಟ್ ಇವಾಗ ನಾವೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಶುರು ಮಾಡಬೇಕು. ಅದಕ್ಕೋಸ್ಕರ ಬೆಳಗ್ಗೆನೇ ಶುರು ಮಾಡಿದ್ದಾಯಿತು. ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಕೊಂಡಾದಮೇಲೆ ಅಕ್ಕಿ ನೆನೆ ಹಾಕಿರ್ತಲ್ಲ ಅದನ್ನು ಕೂಡ ಚೆನ್ನಾಗಿ ರುಬ್ಕೋಬೇಕಾಗಿತ್ತು. ನಾವು ಎಷ್ಟು ನೈಸಾಗಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ಹಾಗೆ ನಾನು ಇನ್ನೊಂದು ಹೇಳೋದು ಮರೆತೆ ನಿಮಗೆ, ನಾವು ಅಕ್ಕಿ ಹಿಟ್ಟು ಮಾಡಿಸ್ತೀವಲ್ವ ಆವಾಗಲೇ ಒಂದಷ್ಟು ಸಬ್ಬಕ್ಕಿ ಹಾಕೋಬೇಕಾಗುತ್ತೆ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ನಾವು ಮಿಲ್ಗೆ ಹಾಕ್ಸುವಾಗಲೇ ಹಾಕೋಬೋದು. ಬಟ್ ನಾವು ಹಾಕಲಿಲ್ಲ, ಯಾಕಂದರೆ ಸ್ವಲ್ಪ ಕಲರ್ ಕೆಂಪು ಬಂದುಬಿಡುತ್ತೆ ಅದು. ಅದಕ್ಕೋಸ್ಕರ ಈ ಸರಿ ಏನು ಒಣಮೆಣ್ಸಿನ್ಕಾಯಿ ಹಾಕೋಕ್ಕೆ ಹೋಗಲಿಲ್ಲ. ಯೂಶ್ವಲಿ ಒಂದೊಂದು ಸಾರಿ ಸ್ವಲ್ಪ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ವಿ. ಬಟ್ ಈ ಸರಿ ಸಬ್ಬಕ್ಕಿ ಮಾತ್ರನೇ ಹಾಕಿ ಮಿಲ್ಗೆ ಹಾಕ್ಸಿದ್ದು. ಎಲ್ಲ ಚೆನ್ನಾಗಿ ಗ್ರೈಂಡ್ ಆದ ನಂತರ ಅದನ್ನು ಕೂಡ ಜೊತೆಗೇ ಬೆರೆಸ್ಬಿಡೋದು. ಅಂದರೆ ನಾವು ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಎಲ್ಲ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದರ ಜೊತೆಗೇ ಅದನ್ನು ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇಟ್ಕೊಳ್ಳೋದು. ಇದನ್ನು ಆ್ಯಕ್ಚುಲಿ ಸ್ವಲ್ಪ ಬೇಗ ಮಾಡಿ ಇಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಅತ್ತೆ ಹೇಳ್ತಿರ್ತಾರೆ ಹುಳಿ ತಿನ್ಕೊಂಬಿಡುತ್ತೆ ಖಾರ ಎಲ್ಲ ಅಂತ. ಸೊ ಖಾರ ಕಡಿಮೆ ಆಗಿಬಿಡುತ್ತೆ ಅನ್ನೋಂಥದ್ದು ಅವರ ಉದ್ದೇಶ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಅಂದರೆ ನಾವು ಇವತ್ತೇನಾದರೂ ಮಾಡ್ತಿದ್ರೆ ನೈಟ್ ಮಾಡ್ಕೋಬೋದು, ಇಲ್ಲಾಂದರೆ ಬೆಳಗ್ಗೆನೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಆ ಟೈಮಲ್ಲೇ ಮಾಡ್ಕೋತೀವಿ. ಜಾಸ್ತಿ ದಿವಸ ಅಂತ ಮಾಡಿ ಇಡಲ್ಲ ಅದನ್ನು. ಹಾಗೆ ನಾನಲ್ಲಿ 2 ಪ್ಯಾಕೆಟಷ್ಟು ಹಪ್ಪಳದ ಖಾರವನ್ನು ತಗೊಂಡಿದ್ದೀನಿ. ಇದು ಎಲ್ಲ ಸ್ಟೋರ್ಸ್ಗಳಲ್ಲೂ ಅವೈಲೇಬಲ್ ಇರುತ್ತೆ. ಸೊ ಕೇಳಿದ್ರೆ ನಿಮಗೆ ಕೊಡ್ತಾರೆ ಹಪ್ಪಳದ ಖಾರ ಕೊಡಿ ಅಂತ ಹೇಳಿದ್ರೆ. ಹಾಗೆ ನೆಕ್ಸ್ಟ್ ನಾವಿಲ್ಲಿ ಜೀರಿಗೆ ತಗೊಂಡಿದ್ದೀನಿ ಮತ್ತು ಎಳ್ಳು ಬೇಕಾಗುತ್ತೆ. ಅಂದರೆ ಬಿಳಿ ಎಳ್ಳು ಹಾಕಿದ್ರೇ ಚೆನ್ನಾಗಿರುತ್ತೆ. ಅಥವಾ ಕಪ್ಪು ಎಳ್ಳು ಅಂದರೆ ಅರ್ಧಂಬರ್ಧ ಇರುತ್ತಲ್ಲ ಅದಾದರೂ ಓಕೆ. ಮತ್ತು ಸೋಡಾ ಬೇಕಾಗುತ್ತೆ. ಮತ್ತು ವಾದಕ್ಕಿ ಅಂತ ಹೇಳಿ ಸಿಗುತ್ತಲ್ವ ಅದು ಕೂಡ ಬೇಕಾಗುತ್ತೆ. ಅಂದರೆ ಅಜ್ವಾಯಿನ ಅಂತಾರೆ ಕೆಲವರು, ಅದು ಮತ್ತು ಸೋಡಾ. ಇದಿಷ್ಟು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ನೀರೆಲ್ಲ ಮಾಡಿ ಇಟ್ಕೊಂಡಿದ್ವಲ್ವ, ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ಅಕ್ಕಿ ರುಬ್ಬಿದ್ದೆಲ್ಲ ಇತ್ತಲ್ವ, ಅದಕ್ಕೇ ಈ ಹಪ್ಪಳದ ಖಾರದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇದ್ದರೆ 1 ಪ್ಯಾಕೆಟ್ ಕೂಡ ಸಾಕಾಗುತ್ತೆ. ಬಟ್ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ 2 ಪ್ಯಾಕೆಟ್ಗಳನ್ನ ನಾವಿಲ್ಲಿ ಅದಕ್ಕೆ ಬೆರೆಸ್ತಾ ಇದ್ದೀವಿ. ಆ್ಯಕ್ಚುಲಿ ಜೀರಿಗೆ ಎಲ್ಲ ನಾವು ಫಸ್ಟೇ ಹಾಕೋಕ್ಕೆ ಹೋಗಬಾರ್ದು. ಯಾಕಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಅದು ಕೆಂಪು ಬಣ್ಣ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸೊ ಒಂದು ಪಾತ್ರೆಯಲ್ಲಿ ನೀರೆಲ್ಲ ಈ ರೀತಿ ಅಳತೆ ಮಾಡಿಕೊಂಡು ಅದನ್ನು ನಾವು ಸ್ಟವ್ ಮೇಲೆ ಇಟ್ಟಿರುವಂತಹ ಪಾತ್ರೆಗೆ ಹಾಕ್ತಾಯಿದ್ದೀವಿ.
ತೀರಾ ಗಟ್ಟಿ ಥರ ನೀರು ಇರಬಾರ್ದು. ಆ್ಯಕ್ಚುಲಿ ಅದು ಫುಲ್ ಗಟ್ಟಿ ಆಗಿಬಿಟ್ರೆ ಅದು ನಮಗೆ ಹಿಟ್ಟು ಅಂದರೆ ಅಕ್ಕಿ ಹಿಟ್ಟು ಹಾಕ್ತೀವಲ್ವ ಆವಾಗ ಕುದಿಯಲಿಕ್ಕೆ ಅದು ಸರಿ ಬರೋಲ್ಲ. ಹಾಗಾಗಿ ಒಂದು ಸ್ವಲ್ಪ ತೆಳು ಅನ್ನೋ ರೀತಿಯೇ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀರು ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ತೆಳು ಅಲ್ಲ ಗಟ್ಟಿನೂ ಅಲ್ಲ, ಆ ರೀತಿ ಒಂದು ಅಳತೆಯಲ್ಲಿ ನಾವು ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಈ ಟೈಮಲ್ಲೇ ನಾವು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಉಪ್ಪು ಆ್ಯಡ್ ಮಾಡಿಬಿಟ್ರೆ ಈ ಟೈಮಲ್ಲಿ ಚೆನ್ನಾಗಿ ಅದು ಕರಗುತ್ತೆ. ಯಾಕಂದರೆ ಇದಕ್ಕೆ ಹರಳುಪ್ಪನ್ನೇ ಹಾಕೋದು, ಪುಡಿ ಉಪ್ಪು ಬಳಸಲ್ಲ ನಾವು ಇದಕ್ಕೆ. ಆ್ಯಕ್ಚುಲಿ ಹರಳುಪ್ಪೇ ಚೆನ್ನಾಗಿರುತ್ತೆ ಹಂಗಾಗಿ. ಸೊ ಇದಾದ ನಂತರ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸುವಂಥದ್ದು. ಫುಲ್ ಅದು ಚೆನ್ನಾಗಿ ಕುದಿ ಬರೋವರೆಗೂ ಈ ರೀತಿ ನಾವು ಚೆನ್ನಾಗಿ ಕೈ ಆಡ್ತಾ ಇರಬೇಕಾಗತ್ತೆ. ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ನಾವು ಐ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಆ್ಯಕ್ಚುಲಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಈ ರೀತಿ ಗಟ್ಟಿ ಬಂದಿರುತ್ತೆ. ಸೊ ಅದನ್ನು ಸ್ವಲ್ಪ ಈ ರೀತಿ ಸೈಡ್ಗೆ ಈ ರೀತಿ ತಳ್ಳಿ ನೋಡಿದಾಗಲೇ ನಮಗೆ ಗೊತ್ತಾಗೋದು ಚೆನ್ನಾಗಿ ಕುದಿ ಬಂದಿದೆಯೋ ಇಲ್ವೋ ಅಂತ. ಸೊ ಫೈನಲಿ ಚೆನ್ನಾಗಿ ಕುದಿ ಬಂದಿತ್ತು. ಹಾಗಾಗಿ ಈ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ವಿ ಅಂದರೆ ಅಕ್ಕಿ ಹಿಟ್ಟಿಗೆ ವಾದಕ್ಕಿ ಮತ್ತು ಜೀರಿಗೆ ಎರಡನ್ನೂ ಬೆರೆಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಯಾಕಂದರೆ ನೀರಿಗೆ ಜೀರಿಗೆ ಹಾಕಿದ್ರೆ ಕಲರ್ ಚೇಂಜಸ್ ಆಗಿಬಿಡುತ್ತೆ. ಹಪ್ಪಳಗಳು ಅಷ್ಟು ಕಲರ್ ಬರೋದಿಲ್ಲ, ಅಂದರೆ ವೈಟ್ ಕಲರ್ ಬರೋದಿಲ್ಲ. ಹಾಗಾಗಿ ಅಕ್ಕಿ ಹಿಟ್ಟಿರುತ್ತಲ್ವ ಅದಕ್ಕೇ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಒಂದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಈ ರೀತಿ ಗುಡ್ಡೆ ರೀತಿ ಹಾಕಬೇಕು. ಅದನ್ನು ಹರಡೋ ರೀತಿ ಮಾಡ್ತೀವಲ್ವ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಒಂಥರ ಗುಡ್ಡೆ ಮಾಡಬೇಕು. ಆ ಒಂದು ಅಕ್ಕಿ ಹಿಟ್ಟೇನಿದೆ ಆ ಕಾವಲನೇ ಅದು ಬೇಯಬೇಕು ಚೆನ್ನಾಗಿ. ಆ ಥರ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗುತ್ತೆ. ಅದಾದ ನಂತರ ನಾವು ಒಂದು ದೊಡ್ಡ ಕೋಲಿಂದ ಅದನ್ನು ನಾವು ಚೆನ್ನಾಗಿ ತಿರುವು ಹಾಕೋಬೇಕಾಗುತ್ತೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೋದ್ರೆ ಆರಾಮವಾಗಿ ತಿರುವು ಹಾಕೊಂಬಿಡ್ಬೋದು. ಬಟ್ ನಾವು ಒಂದು ಯೂಜ್ ಕ್ವಾಂಟಿಟಿನೇ ಹಾಕ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ತೀರಾ ದೊಡ್ಡ ಪಾತ್ರೆನೇ ಇಟ್ಬಿಟ್ಟಿದ್ದಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕಷ್ಟ ಇರುತ್ತೆ ಇದು. ನಮಗೆ ಈ ರೀತಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಮಾಡಿ ಪ್ರಾಕ್ಟೀಸ್ ಆಗಿರೋದ್ರಿಂದ ಓಕೆ, ಇದನ್ನು ನಾವು ಚೆನ್ನಾಗಿ ತಿರುವು ಹಾಕ್ಕೋಬೋದು. ಇಲ್ಲಾಂದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ನಾವು 3 ಜನ ಇರ್ತೀವಿ, ಅತ್ತೆ, ನನ್ನ ತಂಗಿ ಮತ್ತು ನಾನು. ಹಂಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಈ ರೀತಿ ಅದನ್ನು ಚೆನ್ನಾಗಿ ತಿರುವು ಹಾಕ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ನಮಗೆ ಇದು ಹಿಟ್ಟು ಹದ ಬರಬೇಕದು ಆ್ಯಕ್ಚುಲಿ. ಇಲ್ಲಾಂದರೆ ಅದು ಹಪ್ಳಗಳು ಅಷ್ಟು ಚೆನ್ನಾಗಿ ಬರೋಲ್ಲ. ಕೆಲವೊಂದು ಸರಿ ಕಿತ್ತೋಗೋದು, ಇಲ್ಲಾಂದರೆ ಅಂಟ್ಕೊಳ್ಳೋದು, ಈ ರೀತಿ ಎಲ್ಲ ಆಗುತ್ತೆ. ನಾವು ಪರ್ಫೆಕ್ಟಾಗಿ ನಾವು ಚೆನ್ನಾಗಿ ಹಪ್ಳಗಳನ್ನು ಮಾಡಬೇಕು ಅಂದರೆ ನಾವು ಎಷ್ಟು ತಿರುವು ಹಾಕ್ತೀವಿ ಇದನ್ನು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಅದನ್ನು ತಿರುವು ಹಾಕೋದೇ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕೋಸ್ಕರ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಅದನ್ನು ತಿರುವಾಕಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸರಿ ನಾವು ಅದನ್ನು ತಿರುವಾಗ್ತಾ ಇದ್ದೀವಿ ಅಂತ. ಸೊ ಆ್ಯಕ್ಚುಲಿ ನಾವು ಅಕ್ಕಿ ಹಿಟ್ಟು ಜೊತೆ ಬಾರ್ಲಿ ಅಕ್ಕಿನೂ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಅನ್ನೋ ರೀತಿ ಆಗುತ್ತೆ. ಸೊ ನೋಡ್ಕೊಂಡು ನಾವು ಅದನ್ನು ತಿರುವಾಕೊಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟ್ರಾ ನೀರೇನಿದೆ ಅದನ್ನು ಎತ್ತಿಟ್ಟಿದ್ದೆ, ಬಿಸಿ ನೀರಿತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡಿ ಇವಾಗ ಫೈನಲಿ ನಾವು ಒಂದು ಅಳತೆಗೆ ಇದನ್ನು ಮಾಡಿದ್ವಿ. ಅದನ್ನು ನೋಡ್ಕೋಬೇಕಾಗುತ್ತೆ. ನಾವು ಕೈಗೆ ಈ ರೀತಿ ಇಟ್ಕೊಂಡಾಗ ಅದು ಯಾವುದೇ ಕಾರಣಕ್ಕೂ ಅಂಟಬಾರ್ದು. ಹಾಗಾದರೆ ನಾವು ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಹಾಗೆ ಈ ಟೈಮಲ್ಲಿ ಉಪ್ಪು ಸಪ್ಪೆ ಏನಾದರೂ ಆಗಿದ್ದರೆ ನೋಡಿ ನಾವು ಅದನ್ನು ಫೈನಲೈಸ್ ಮಾಡ್ಕೋಬೋದು. ಅಂದರೆ ಸಪ್ಪೆ ಏನಾದರೂ ಆಗಿದ್ದರೆ ಇನ್ನು ಸ್ವಲ್ಪ ಉಪ್ಪೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ನಾವು ರೆಡಿ ಮಾಡ್ಕೋಬೋದು. ಹಾಗೆ ನಾನೆಲ್ಲ ತಿರುವಾಕಿ ಮುಗಿದ ನಂತರ ಶೀಲಾ ಕೂಡ ಟ್ರೈ ಮಾಡಿದ್ಲು. ಅವಳು ಸ್ವಲ್ಪ ತಿರುವಾಕಿದ್ಲು. ಯಾಕಂದರೆ ಒಬ್ಬರೇ ಮಾಡಿರೋದ್ರಿಂದ ಫುಲ್ ಎನರ್ಜಿ ಲಾಸ್ ಆಗಿಬಿಟ್ಟಿರುತ್ತೆ. ಸೊ ಫೈನಲಿ ಅವಳ ಕೈಲೂ ಕೂಡ ಸ್ವಲ್ಪ ತಿರುವಾಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಸೊ ಫೈನಲಿ ಅಕ್ಕಿ ಹಿಟ್ಟು ಈ ರೀತಿ ರೆಡಿ ಆಗುತ್ತೆ. ಅದನ್ನು ಆರಕ್ಕೆ ಬಿಡಬಾರ್ದು. ಈ ರೀತಿ ಒಂದು ಬಟ್ಟೆನ ಅದ್ರ ಮೇಲೆ ಹಾಕಿ ಸ್ವಲ್ಪನೇ ತಗೊಂಡು ಅದನ್ನು ಬಟ್ಟು ಕಟ್ಕೋಬೇಕಾಗುತ್ತೆ. ಮತ್ತು ಈ ರೀತಿ ಎಲ್ಲ ರೌಂಡಾಗಿ ಅದನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಟ್ರು. ಹಾಗೆ ನಾನೊಂದು ಪ್ರೆಸ್ಸಿಂಗ್ ಮಿಷನ್ ಇತ್ತು ಮತ್ತು ಶೀಲಾ ಒಂದು ಪ್ರೆಸ್ಸಿಂಗ್ ಮಿಷನ್ ಇಟ್ಕೊಂಡು ಇವಾಗ ಹಪ್ಳನ ರೆಡಿ ಮಾಡಿದ್ದೀವಿ. ಇಷ್ಟು ಕ್ವಾಂಟಿಟಿಗೆ ನಮಗೆ ಒಂದು 500-600 ಅಷ್ಟು ಹಪ್ಪಳ ನಮಗೆ ರೆಡಿ ಆಯಿತು. 2 ಡೇಸ್ ಅದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಆಯಿತು. ವರ್ಷಕ್ಕೆ ಆಗೋಷ್ಟು ಹಪ್ಪಳ ನಮಗೆ ರೆಡಿ ಆಗಿಬಿಡುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟೋಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.